ಖ್ಯಾತ ನಟಿ ಭವ್ಯ ಅವರು ಕೂಡ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಭವ್ಯ ಅವರೇ. ಭವ್ಯ ಅವರೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಅದೇ ನೀ ಬರೆದ ಕಾದಂಬರಿ ನನಗೆ ನೆನಪು ಬಂದಿದ್ದು ಸಡನ್ ಆಗಿ. ದ್ವಾರಕೀಶ್ ಅವ್ರನ್ನ ಇವತ್ತಿನ ದಿವಸ ಕಳ್ಕೊಂಡಿದೀವಿ ನಾವು. ಒಂದು ರೀತಿನಲ್ಲಿ ಒಂದು ತುಂಬಲಾರದ ನಷ್ಟ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ನಿಜವಾಗ್ಲಿ ನಿಮ್ ಮುಖಾಂತರದಿಂದ ನನಗೆ ಈ ವಿಷಯ ಗೊತ್ತಾಯ್ತು. ಈಗ ಶಾಕ್ ಆಯ್ತು ಕೇಳಿ. ಮತ್ತು ಅವರು ದ್ವಾರಕೀಶ್ ಅವ್ರ ಬಗ್ಗೆ, ಅವರ ಸೇವೆ ಬಗ್ಗೆ, ಅವ್ರ ಸಾಧನೆ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಯಾಕೆಂದ್ರೆ ಅಷ್ಟು ವರ್ಷಗಳಿಂದ ಅವರು ನಟನೆ, ನಿರ್ಮಾಪಕರಾಗಿ, ಡೈರೆಕ್ಟರ್ ಆಗಿ ಬಹಳಷ್ಟು ನಮ್ಮ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಅವರ ಅಪಾರವಾದ ಸೇವೆ ನಿಜವಾಗ್ಲೂ ತುಂಬಾ ಅದ್ಭುತ. ಮತ್ತೆ ಅವರ ಜೊತೆಲಿ ನಾನು ನೀ ಬರೆದ ಕಾದಂಬರಿ ಚಿತ್ರ ಮಾಡಿದ್ದೆ. ಅದು ನಿಜವಾಗ್ಲೂ ನನ್ನ ಲೈಫ್ ಇಷ್ಟೇಲೆ ನಾನು ಮರೀಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾನು ಒಂದು ಪಿಕ್ಚರ್ ಮಾಡಿದ್ದೆ, ಎಸ್ಟಾಬ್ಲಿಷ್ ಆಗಿದ್ದೆ. ಬಟ್ ನನ್ನೊಂದು ಸೆಲೆಬ್ರಿಟಿ ಆ ಚಿತ್ರದಲ್ಲಿ ನಾನು ಗುರ್ತಿಸ್ಕೊಂಡಿದ್ದು, ಒಂದು ಒಳ್ಳೆ ಬ್ರೇಕ್ ಸಿಕ್ತು ನನಗೆ. ಆ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ತು. ಅವರು ನನ್ನನ್ನ ನಾನೇ ಬೇಕು ಅಂತ ಅವರು ಎಷ್ಟು ನನ್ನನ್ನ ಫೋರ್ಸ್ ಮಾಡಿ ಆ ಚಿತ್ರಕ್ಕೆ ನನ್ನನ್ನ ಆಯ್ಕೆ ಮಾಡಿದ್ದು ಅಂದ್ರೆ ನನ್ನ ಲೈಫ್ ಟೈಮ್ ಅಲ್ಲಿ ನಿಜವಾಗ್ಲೂ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವರ ಒಂದು ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಸರಳ ವ್ಯಕ್ತಿತ್ವ ಅವ್ರದ್ದು. ಎಷ್ಟು ಹೇಳಿದ್ರು ಸಾಲದು. ಈ ವಿಷಯ ಕೇಳಿ ತುಂಬಾ ನನಗೆ ಇದಾಯ್ತು. ಅವ್ರ ಜೊತೆಲಿ ನಾನು ನೀ ಬರೆದ ಕಾದಂಬರಿ, ಆಮೇಲೆ ರಾವಣ ರಾಜ್ಯ ಮಾಡಿದೆ. ತುಂಬಾ ವರ್ಷಗಳನ್ನ ನೀ ಬರೆದ ಕಾದಂಬರಿ ಆದ್ಮೇಲೆ ಬಹಳ ನಂಚಿತನದಲ್ಲಿ ಆ ರಾವಣ ರಾಜ್ಯ ಮಾಡಿದ್ದು ನಾನು. ಕನ್ನಡ ಚಿತ್ರರಂಗಕ್ಕೋಸ್ಕರ ಕೊನೆಯ ಕ್ಷಣದ ತನಕನೂ ಒಂದು ರೀತಿ ತಮ್ಮ ಜೀವನ ಮುಡುಪಾಗಿಟ್ಟಂಥವ್ರು. ನಿಜವಾಗ್ಲೂ ಅದೇ ಹೇಳಿದ್ನಲ್ಲ, ಅವರಲ್ಲಿ ಎಷ್ಟು ಒಂದು ಛಲ ಇತ್ತು ಅಂದ್ರೆ, ಅವರು ತುಂಬಾ ಏಳು ಬೀಳುಗಳನ್ನ ಕಂಡಂತ ವ್ಯಕ್ತಿ ಅವರು ಚಿತ್ರರಂಗದಲ್ಲಿ. ಮಧ್ಯದಲ್ಲಿ ಬಹಳಷ್ಟು ಒಂದು ಸಫರ್ ಮಾಡಿದ್ರು ಅವರು. ಆದ್ರೂನು ಅವರು ಛಲ ಬಿಡದೆ ನಿಜವಾಗ್ಲು ಎಷ್ಟೊಂದು ಒಳ್ಳೆ ಚಿತ್ರಗಳನ್ನು ಕೊಟ್ರು ಅಂದ್ರೆ ಅದು ಅವ್ರಿಗೆ ಸಾಧ್ಯ, ದ್ವಾರಕೀಶ್ ಅವ್ರಿಗೆ ಸಾಧ್ಯ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ನಿಜ ಅಷ್ಟು ಕೆಳಗೆ ಬಂದ್ಬಿಟ್ಟಿದ್ರು ಅವರು. ಮತ್ತೆ ಅವರು ಆತ್ಮರಕ್ಷಕ ಮುಖಾಂತರ ಅವರು ಮತ್ತೆ ಚಿತ್ರರಂಗಕ್ಕೆ ಬಂದು ಆ ಚಿತ್ರವು ತುಂಬಾ ಚೆನ್ನಾಗೋಯ್ತು. ಒಂದು ಛಲವಾದ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವರ ಜೀವನನೇ ಒಂದು ಚಿತ್ರರಂಗಕ್ಕೆ ಮುಡುಪಾಗಿಟ್ರು. ಅವರ ಆದರ್ಶಗಳು, ಅವರ ಮಾದರಿ ನಿಜವಾಗ್ಲೂ ಎಲ್ರಿಗೂ ಚಿತ್ರರಂಗಕ್ಕೆ ಬರ್ಬೇಕು ಅಂತ ನಾನು ಆಶಿಸ್ತೀನಿ. ಬಟ್ ಈ ಒಂದು ದುಃಖವನ್ನು ತಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಭಗವಂತನು, ಅವರ ಫ್ಯಾಮಿಲಿ ಎಲ್ಲರಿಗೂ ಶಕ್ತಿ ಕೊಡ್ಲಿ. ನಮ್ಮ ಚಿತ್ರರಂಗಕ್ಕೂ ಅಪಾರವಾದ ನಷ್ಟ ಆಗಿದೆ. ಹೇಗೆ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಬಟ್ ಶಾಕ್ ಇಲ್ಲಿ ಏನು ಮಾತಾಡಕ್ಕೂ ಬರ್ತಿಲ್ಲ, ಸ್ಪೀಚ್ಲೆಸ್. ಅವ್ರ ಬಗ್ಗೆ ಬಹಳಷ್ಟು ಇದೆ ಹೇಳಕ್ಕೆ. ಬಟ್ ಅವ್ರ ಆತ್ಮಕ್ಕೆ ದೇವ್ರ ಶಾಂತಿ ಸಿಗ್ಲಿ. ರಿಯಲಿ ತುಂಬಾ ಸ್ಯಾಡ್ ವಿಷಯ. ಧನ್ಯವಾದ ಭವ್ಯ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.